ಒಬ್ಬ ವ್ಯಕ್ತಿ ಊಟ ಇಲ್ಲದೆ ಹಸಿವಲ್ಲಿದ್ರೆ ಸಂತೋಷ ಪಡುವಷ್ಟು ಸ್ಯಾಡಿಸಮ್ ನಿನ್ನಲ್ಲಿದೆ ಅಂತ ನನಗೂ ಈಗಲೇ ಅರ್ಥ ಆಗಿದ್ದು. ಏನ್ ಮನುಷ್ಯಳೆ ನೀನು, ಛೇ. ಕಲ್ಯಾಣಿ ಅಂದ್ರೆ ಸಾಕು, ಎಲ್ರಿಗೂ ಅಷ್ಟು ಪ್ರೀತಿ ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಛೇ. ಏನಮ್ಮ, ಎಲ್ಲಿಗೆ ಹೋಗಿದ್ದೆ? ಈ ದೇವದ ಕಾಟ ತಡೆಯಕ್ಕಾಗಲ್ವಲ್ಲ, ಅದಕ್ಕೆ ಅಲ್ಲಿ ನೋಡಿ ಯಾರು ಬಂದಿದ್ದಾರೆ. ಯಾರಮ್ಮ ಇವನು? ಅದೇನಿದು ಗೆಟಪ್ ನೋಡಿದ್ರೆ ಗುರ್ತಿಡಿಬೇಕಲ್ಲ. ಚಿಕ್ಕ ಮಕ್ಕಳು, ಅವ್ರಿಗೇನ್ ಗೊತ್ತಾಗುತ್ತೆ, ನೀವು ಒಳಗಡೆ ಬನ್ನಿ. ಇವನು ಯಾರು? ನೋಡೋದಕ್ಕೆ ಇಷ್ಟೊಂದು ಭಯಂಕರವಾಗಿದ್ದಾನೆ. ಇಂಥವ್ರನ್ನೆಲ್ಲ ಮನೆ ಒಳಗಡೆ ಯಾಕೆ ಕರ್ಕೊಂಡು ಬರ್ತಾ ಇದ್ದೀರಾ? ಸ್ಟೇಜ್ ಮೇಲೆ ಕೂಡ ಸೇಮ್ ರಿಯಾಕ್ಷನ್. ಸ್ಟೇಜಾ? ಅಷ್ಟಕ್ಕೂ ಈ ಸ್ಟೇಜ್ ಏನಮ್ಮ? ಅಂದ್ರೆ ನಮ್ ಸಿಟಿ ಸ್ಟೇಜ್ ಹತ್ರ ಎಲ್ರು ಇವನ್ನ ನೋಡಿ ಭಯ ಪಡ್ತಾ ಇದ್ದಾಗ ಅರ್ಥ ಆಯ್ತು. ದೊಡ್ಡ ಮಾಂತ್ರಿಕ ಅಂತ, ಅದಕ್ಕೆ ಕರ್ಕೊಂಡ್ ಬಂದೆ. ನಾನು ಯಾವುದೋ ಕಾಮಿಡಿ ಶೋಗೆ ಗೆಟಪ್ ಹಾಕೊಂಡ್ರೆ ನಾನು ನಿಜವಾಗ್ಲೂ ಮಾಂತ್ರಿಕ ಅನ್ಕೊಂಡಿದ್ದಾಳೆ, ಹುಚ್ಚಿ. ಅಮ್ಮ, ನನ್ನ ರೆಮ್ಯುನರೇಷನ್ 1600 ರೂಪಾಯಿ. ಏನಮ್ಮ, ಏನೋ ಆರ್ಟಿಸ್ಟ್ ತರ ರೆಮ್ಯುನರೇಷನ್ ಕೇಳ್ತಾ ಇದ್ದಾನೆ? ಈ ಕಾಲದ ಜನರಿಗೆ ಹಾಗೆ ಹೇಳಿದ್ರೇನೆ ಅರ್ಥ ಆಗೋದು ಅಂತ ಹಾಗೆ ಹೇಳ್ದೆ ಅಷ್ಟೇ. ನೀವು ದೇವಗ್ ಭಯ ಪಡ್ತಿದ್ದೀರಾ ಅಂತ ಅವ್ರನ್ನ ಕರ್ಕೊಂಡ್ ಬಂದ್ರೆ ನೀವು ಪ್ರಶ್ನೆಗಳನ್ನ ಕೇಳಿ ಅವ್ರನ್ನೇ ಭಯ ಪಡಿಸ್ತಿದ್ದೀರಲ್ಲ. ಅದು ಪೊಲೀಸ್ ಆತ್ಮ, ಶೌರ್ಯ ಅನ್ನೋನ ಆತ್ಮ. ನಿನಗೆ ಹೇಗೆ ಗೊತ್ತು? ಈ ಹುಚ್ಚಿ ಬರ್ಬೇಕಾರೆ ನನಗೆಲ್ಲ ಹೇಳಿದಾಳೆ. ನಿಮಗೆ ಕಾಣದೇ ಇರೋ ಪ್ರಪಂಚ ನನಗೆ ಕಾಣಿಸತ್ತೆ. ಅದಕ್ಕೆ ನಾವು ಮಾಂತ್ರಿಕರು. ನಿಮ್ಮನ್ನ ಹಿಂಬಾಲಿಸ್ತಾ ಇರೋದು ಮನುಷ್ಯನ ದೆವ್ವನ ಅಂತ ನಿಮಗೆ ಅನುಮಾನ ಇದೆ ಅಲ್ಲ? ಹೌದು. ಹಾಗಾದ್ರೆ ಇನ್ನೊಂದ್ಸಲ ಪ್ರಯತ್ನ ಮಾಡಿ ನೋಡಿ.
ಆ ದೆವ್ವ ರಕ್ತ ಪಿಶಾಚಿಯಾಗಿ ಬದಲಾಗಿ ನಿಮ್ಮ ರಕ್ತ ಕುಡಿಯುತ್ತೆ. ಹೌದು, ಅದು ದೆವ್ವನೇ ಆಗಿದ್ರೆ ಮನುಷ್ಯರಿಗೆ ಬಂದಾಕೆ ರಕ್ತ ಯಾಕೆ ಬರುತ್ತೆ? ಈ ಪ್ರಶ್ನೆ ಕೇಳ್ತಾರೆ ಅಂತ ನಂಗೆ ಮೊದಲೇ ಹೇಳಲೇ ಇಲ್ವಲ್ಲ. ಮಾಮೂಲಿ ದೆವ್ವಗಳಿಗೆ ರಕ್ತ ಬರಲ್ಲ. ರಕ್ತ ಕೂಡ ಬರುತ್ತೆ ಅಂದ್ರೆ ತುಂಬಾ ರಕ್ತ ಕುಡಿಯೋ ರಕ್ತ ಪಿಶಾಚಿ ಆಗಿರತ್ತೆ. ಏನು ಆ ಶೌರ್ಯ ರಕ್ತ ಪಿಶಾಚಿ ಆಗಿದಾನ? ಹಾಗಾದ್ರೆ ಇವರಿಬ್ರು ರಕ್ತನ ಕುಡಿದೇ ಬಿಡ್ತಾನ? ಅದು ದೆವ್ವನ ಅಲ್ವಾ ಅನ್ನೋದು ಗೊತ್ತಾಯ್ತಲ್ವಾ? ನನ್ನ ರೆಮ್ಯುನರೇಷನ್ ನನಗೆ ಕೊಟ್ರೆ ನಾ ಹೊಂಟೋಗ್ತೀನಿ. ಎಷ್ಟು ಶೋ ಮಾಡಿದ್ದೀನಿ, ಯಾರು ಇಷ್ಟು ಡೈಲಾಗಿಗೆ ತಕ್ಷಣ ಪೇಮೆಂಟ್ ಕೊಟ್ಟಿಲ್ಲ. ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. ಓಂ ಶಾಕಿನಿ ಡಾಕಿನಿ ಆವಾಹಯಾಮಿ. ಓಂ ಶಂಕಿನಿ ಆವಾಹಯಾಮಿ. ಓಂ ರೀಂ ಬುಸ್. ಡಾಕಿನಿ ಪಿಶಾಚಿನಿ ಓಂ ಭೀಂ ಬುಸ್. ಓಂ ಶಾಕಿನಿ ಡಾಕಿನಿ ಆವಾಹಯಾಮಿ. ಸ್ಯಾಮ್, ನನಗಿನ್ನೂ ಏನೋ ಅನುಮಾನ ಇದೆ ಸ್ಯಾಮ್. ನಾವ್ ಇನ್ನೊಂದ್ಸರಿ ಅವ್ರ ಮನೆಗೆ ಹೋಗಿ ನೋಡೋಣ ಬಾ. ಲೋ 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 ಬೇಡ ಕಣೋ. ಅವನ್ ಮೊದ್ಲೇ ರಕ್ತ ಪಿಶಾಚಿ ಆಗಿದ್ದಾನೆ. ನೀವಾಗೆ ಹೋಗಿ ರಕ್ತದಾನ ಮಾಡ್ತೀನಿ ಅಂತಿರಲ್ಲೋ. ಲೋ ಬಂದ್ವೇನಾ? ಬಂದ್ವಿ ಅಣ್ಣ. ಅಣ್ಣ ಅಣ್ಣ ಸ್ವಲ್ಪ ಸ್ವಲ್ಪ ಹುಷಾರಣ್ಣ. ಅಣ್ಣ ಅಣ್ಣ ಸ್ವಲ್ಪ ಹುಷಾರು. ಸಾರಿ 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 ನಮ್ಮ ಅಣ್ಣ 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 ಸ್ವಲ್ಪ ಹುಷಾರು. ಅಣ್ಣ ಅಣ್ಣ ಬರ್ತಿದ್ದೀನಿ ಇರಣ್ಣ. ಡಾಕ್ಟರ್ ಅಣ್ಣ ಅಣ್ಣ ಡಾಕ್ಟರ್ ನಿಲ್ಲಣ್ಣ ನಿಲ್ಲಣ್ಣ. ಡಾಕ್ಟರ್ ಅಣ್ಣ 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 ಹೇಳದ್ ಕೇಳಣ್ಣ. ಅಣ್ಣ ಲೇ ಬೇಗ ಕರಿಯೋ, ನನ್ನ ಮಗು ಜೊತೆ ನಾನು ಇವಾಗಲೇ ಮಾತಾಡ್ಬೇಕು. ಬಾರೋ. ಅಣ್ಣ 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 ಕಣ್ ಕಾಣಿಸ್ತೇನೆ ಎಲ್ಲಿ ಅಂತ ಹುಡುಕ್ತೀಯ? ನನ್ನ ಮಗುಗೆ ಏನಾಗಿದೆಯೋ ಅಂತ ಗಾಬರಿ ಆಗ್ತಿದೆ ಕಣೋ. ಡಾಕ್ಟರ್ ಡಾಕ್ಟರ್ ಅಣ್ಣ ಅಣ್ಣ ಈ ಕಡೆ ಅಣ್ಣ ಈ ಕಡೆ. ಡಾಕ್ಟರ್ 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 ಇಲ್ಲೇ ಇದ್ದಾರೆ. ಡಾಕ್ಟರ್ ನಮಸ್ಕಾರ ಡಾಕ್ಟರ್. ನನ್ನ ಮಗು ಈಗ ಹೇಗಿದೆ ಡಾಕ್ಟರ್? ಬಂದ್ಯಾ? ಮಗುನ ಅಡ್ಮಿಟ್ ಮಾಡಿ 2 ತಿಂಗಳಾಯ್ತು. ಮಗು ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ದೆ. ತಕ್ಷಣ 3 ಆಪರೇಷನ್ ಮಾಡಬೇಕು ಅಂತಾನೆ ಹೇಳಿದ್ದೆ. ಇಲ್ಲಿವರೆಗೂ ಒಂದು ಕೂಡ ಆಗಿಲ್ಲ. ಈ ವೀಕ್ನಲ್ಲೇ ಆದಷ್ಟು ಬೇಗ ಫಸ್ಟ್ ಆಪರೇಷನ್ ಆಗಬೇಕು. ಒಂದು 2 lakhs ಅಮೌಂಟ್ನ ಕಟ್ಬಿಡು. 2 ಲಕ್ಷನಾ? ಅಪ್ಪ ನಾನು ಬದುಕಿದ್ದೀನಾ? 2 ಲಕ್ಷ?
ಏನಿಲ್ಲ ಅಲ್ವಾ? ನಿನಗೇನಾಗಲ್ಲ ಮಗಳೇ, ನಾನಿದ್ದೀನಲ್ಲ. ನನ್ನ ಪ್ರಾಣ ಕೊಟ್ಟಾದ್ರೂ ನೀನೇನು ಕಾಪಾಡ್ಕೋತೀನಿ. ನೀನೇನು ಯೋಚನೆ ಮಾಡಬೇಡಮ್ಮ. ನನ್ನ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಸರ್. ಅಳಬೇಡ ಅಣ್ಣ, ಮಗುಗೇನು ಆಗಲ್ಲ. ನನ್ನ ಮಗಳು ಬದುಕಬೇಕು ಬಾಲು. ಏನ್ ಮಾಡಿದ್ರು ಸರಿ, ನನ್ನ ಮಗಳನ್ನ ಕಾಪಾಡ್ಕೋಬೇಕು. ಮೊದಲನೇ ಆಪರೇಷನ್ ಮಾಡೋದಕ್ಕೆ 2 ಲಕ್ಷ ಬೇಕು ಅಂದ್ರು ಡಾಕ್ಟರ್ ಸರ್. ಎಲ್ಲಿಗೆ ಹೋಗ್ತಾರಣ್ಣ ಅಣ್ಣ? ಪ್ರಾಣ ತೆಗಿಯೋದೋ ಮಾನ ತೆಗಿಯೋದೋ ಬಿಟ್ಟು ಏನ್ ಮಾಡಿದ್ರು ಸರಿ ದುಡ್ಡು ಸಂಪಾದನೆ ಮಾಡಬೇಕು. ನಾಳೆ ಬೆಳಗ್ಗೆನೆ ದಂಧೆ ಶುರು ಮಾಡೋಣ ಕಣು. ವಾರದಲ್ಲಿ 2 ಲಕ್ಷ ಸಿಗೋದಂದೆ ಏನಿದೆ ಅಣ್ಣ? ಇನ್ನು ಕಲೀಲ್ ಜೊತೆ ಸೇರಿ ಡ್ರಗ್ಸ್ ಮಾರಬೇಕು. ಬೇಡ ಕಣೋ, ಹುಡುಗರ ಜೀವನನ ಹಾಳು ಮಾಡೋ ಯಾವ ದಂಧೆನೂ ನಾನು ಮಾಡಲ್ಲ. ದುಡ್ಡು ಸಂಪಾದನೆ ಮಾಡೋಕೆ ಮನುಷ್ಯರ ಪ್ರಾಣ ತೆಗೆಯೋದೇನೋ? ಮತ್ ದುಡ್ಡು ಎಲ್ಲಿಂದ ತರೋದಣ್ಣ? ನಾಳೆ ಜಾತ್ರೆ ತರ ಜನಗಳು ಎಲ್ಲೆಲ್ಲಿ ಸೇರ್ತಾರೋ ಅಲ್ಲಿಗೆಲ್ಲ ಹೋಗೋಣ. ಅಂತ ಜಾಗ ಎಲ್ಲಿದೆ ಅಂತ ನೋಡು. ಅಣ್ಣ ಅಣ್ಣ, ನೀನ್ ತುಂಬಾ ಒಳ್ಳೆಯವನಣ್ಣ. ನಿನಗೆಲ್ಲ ಒಳ್ಳೇದೇ ಆಗತ್ತೆ. ಬಾಯಿಗೆ ತುತ್ತಿಟ್ಕೋತಿದ್ದ ಹಾಗೆ ಮಗುಗೋಸ್ಕರ ಓಡೋಡ್ಕೊಂಡು ಬಂದೆ. ನಾಳೆ ಕತೆ ನಾಳೆ ನೋಡ್ಕೊಳ್ಳೋಣ. ಮೊದಲು ನೀನು ಊಟ ಮಾಡ್ಕೊಂಡು ಬಾ ಅಣ್ಣ. ಹಸುವಾಗ್ತಿಲ್ಲ ಕಣೋ. ಅಣ್ಣ ಬಾ ಅಣ್ಣ, ಲವಣ ಬಾ ಅಣ್ಣ, ಬಾ. ಏನ್ ಸಿದ್ದು, ಏನ್ ಯೋಚನೆ ಮಾಡ್ತಿದ್ಯಾ? ಏನು ಮಾಡ್ದೇನೆ ಎಷ್ಟು ದಿನ ಹೀಗೆ ಮನೆಯಲ್ಲೇ ಕೂತಿರ್ಬೇಕು ಅಂತ. ಮತ್ತಿನ್ನೇನ್ ಮಾಡೋದು ಹೇಳು? ಮಾಡೋದು ಮಾಡಕ್ಕಾಗೋದು ಏನೂ ಇಲ್ಲ ಸ್ಯಾಮ್. ನಮ್ಮಮ್ಮ ಹೇಳ್ದಾಗೆ ಎದುರುಗಡೆ ಹೋಗಿ ಸಿಕ್ಕಾಕೊಳ್ಳೋಕ್ಕಿಂತ ಅವಕಾಶ ಸಿಕ್ಕಾಗ್ಲೇ ಹೆಜ್ಜೆ ಮುಂದಿಡಬೇಕು. ಹಲೋ, ಹೇಳೋ ಅಣ್ಣ. ನಾಳೆ ಅಮ್ಮನವ್ರ ಕಳಶ ಪೂಜೆಗೆ ಒಡವೆ ಹಾಕ್ತಾ ಇದ್ದಾರೆ. ಇಂಥ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಉಳಿದಿದ್ದು ನಾನು ನೋಡ್ಕೋತೀನಿ. ಸ್ಯಾಮ್, ಅನ್ಕೊಳ್ದೇನೆ ಅವಕಾಶ ಬಂದಿದೆ. ಅವಕಾಶನಾ? ಮತ್ತೆ ಆ ಕಲ್ಯಾಣಿ ಬಗ್ಗೆನಾ? ಇಲ್ಲ, ನಾಳೆ ಪೂಜೆಯಲ್ಲಿ ಅಮ್ಮೋರ್ಗೆ ಒಡವೆ ಸಮರ್ಪಿಸ್ತಾರಂತೆ ಚೇರ್ಮನ್. ಆ ಒಡವೆ ನಾವು ಕಳ್ತನ ಮಾಡೋಣ. ಬೇಡ ಸಿದ್ದು, ನಮ್ಗೆ ಒಡವೆ ಅನ್ನೋ ಮಾತೆ ಆಗ್ಬರ್ತಿಲ್ಲ. ಆ ಯೋಚನೆನೆ ಬಿಟ್ಬಿಡೋಣ ಸಿದ್ದು. ನೀನ್ ಕೂಡ ಏನ್ ಸ್ಯಾಮ್? ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ಮಾತು ಹೇಳಿದಾಳೆ. ನಿನ್ಗೂ ಅಮ್ಮನವ್ರ ಒಡವೆಗೂ ಆಗ್ ಬರಲ್ಲ, ಸುಮ್ನೆ ಮನೇಲೇ ಇರು. ಬಂದಿರೋ ಅವಕಾಶನ ಕೈ ಬಿಡು ಅಂತ ಹೇಳಮ್ಮ. ಇಂಥ ಅವಕಾಶ ಮೊದ್ಲು ತುಂಬಾನೇ ಬಂದಿತ್ತು. ಏನಾಯ್ತು? ಬೀದಿ ತಿರ್ಕೊಂಡು ಮರದ ಕೆಳಗ್ ಮಲಗಿದ್ವಿ. ಅದು ಅವಾಗಮ್ಮ. ಈಗ ಕೂಡ ಏನು ಬದಲಾಗಿಲ್ಲ. ಮೊದ್ಲೇ ಆ ಶೌರ್ಯ ರಕ್ತ ಪಿಶಾಚಿಯಾಗಿ ಬದುಕ್ತಿದ್ದಾನೆ. 4 ದಿನ ಬದಲಾಗಿರೋ ಆಗ ನಾಟಕ ಮಾಡಿದ್ರೆ ಸುಮ್ನಿರ್ತಾನೆ. ರಕ್ತದಾನನಾದ್ರೂ ಮಾಡಿದ್ರೆ ಲೀಟ್ರೋ ಅರ್ಧ ಲೀಟ್ರೋ ತಗೋತಾರೆ. ಆದ್ರೆ ಆ ರಕ್ತ ಪಿಶಾಚಿ ಇರೋ ರಕ್ತನೆಲ್ಲ ಕುಡ್ಕೊಳ್ಳುತ್ತೆ. ನನ್ ಮಾತ್ ಕೇಳೋಸಿದ್ದು. ಪ್ಲೀಸ್ ಅಮ್ಮ, ನೀನು ಭಯಪಟ್ಟು ನಮ್ಮನ್ನು ಭಯಪಡಿಸ್ಬೇಡ. ನಾಳೆ ಬೆಳಗ್ಗೆ ನಾವು ಅಲ್ಲಿಗೆ ಹೋಗೋದು ಕಾಯಂ. ಆ ಕಲ್ಯಾಣಿ ಅಂತ್ಯ ನೋಡೋದು ಮಿಸ್ ಆದಾಗೆ ಈ ಸರಿ ಒಡವೆ ಮಾತ್ರ ಖಂಡಿತ ಮಿಸ್ ಆಗಲ್ಲ.
ಯಾಕೋ ಇಷ್ಟೊಂದು ಹಠ? ನೀನ್ ಭಯ ಪಡ್ತಿರೋದು ಆ ಸತ್ತಿರೋ ಶೌರ್ಯಂಗೆ ಅಲ್ವಾ? ಅವನ್ ಸತ್ತು ದೆವ್ವ ಆಗಿದ್ದಾನೆ ಹೊರತು ಅರೆಸ್ಟ್ ಮಾಡಿ ಒಳಗೆ ಹಾಕೋ ಪೊಲೀಸ್ ಅಂತೂ ಆಗಿಲ್ಲ ಅಲ್ವಾ? ಪೊಲೀಸ್ ಆದ್ರೆ ಯಾವ್ದೋ ಒಂದ್ ಜಾಗದಲ್ಲಿ ಸುಮ್ನೆ ಆಗ್ತಾನೆ, ದೆವ್ವ ಬಿಡುತ್ತಾ? ನಿನ್ ಬಾಯಿಂದ ನೀನು ಅಪಶಕನ ಮಾತಾಡೋದನ್ನ ಬಿಡಮ್ಮ. ನಾಳೆ ಆ ಒಡವೆ ನಮ್ದು ನಮ್ ಮನೆಗ್ ಬರ್ತಿದೆ. ನೀನ್ ಒಳ್ಳೇದಕ್ಕೋಸ್ಕರ ಹೇಳಿದ್ರೆ ನನ್ ಮಾತೆ ಅರ್ಥ ಆಗ್ತಿಲ್ವಲ್ಲೋ, ನನ್ ಕರ್ಮ. ಮಗು ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ದೆ. ತಕ್ಷಣ 3 ಆಪರೇಷನ್ ಮಾಡಬೇಕು ಅಂತಾನೆ ಹೇಳಿದ್ದೆ. ಈ ವೀಕ್ ನಲ್ಲಿ ಆದಷ್ಟು ಬೇಗ ಫಸ್ಟ್ ಆಪರೇಷನ್ ಆಗ್ಬೇಕು. ಒಂದು 2 lakhs ಅಮೌಂಟ್ ನ ಕಟ್ಬಿಡು. ಅಣ್ಣ, ನೀನ್ ಎಷ್ಟೇ ಯೋಚನೆ ಮಾಡಿದ್ರು ಮಾಡೋದಕ್ಕೇನಿದೆ? ನಮಗ್ ದುಡ್ಡು ಬೇಕು. ಚೀಟಿಯವರು ನಮ್ಮನ್ನ ನಂಬಿ ದುಡ್ಡು ಯಾಕೆ ಕೊಡ್ತಾರೆ? ಕರೆಕ್ಟಾಗಿ ಕೊಡೋರು ಕೂಡ ಇಲ್ಲ ಅಣ್ಣ. ಆಂಟಿ ಏನಾದ್ರೂ ಸಹಾಯ ಮಾಡ್ತಾಳೆ ಅನ್ಕೊಂಡ್ರೆ ಮುತ್ ಕೊಡ್ತೀನಿ, ತುತ್ ಕೊಡ್ತೀನಿ, ನನ್ನ ಹತ್ರ ದುಡ್ಡೆಲ್ಲಿಂದ ಬರುತ್ತೆ ಅಂತ ಹೇಳ್ತಾಳೆ. ಲೇ, ನೀನೇ ಹೇಳಿದ್ಯಾ ಅಲ್ವೇನೋ ದೇವ್ರು ಏನಾದ್ರೂ ದಾರಿ ತೋರಿಸ್ತಾನೆ ಅಂತ. ಮತ್ತೆ ಯಾವ ದಾರಿನೂ ಇಲ್ದೇ ಇರೋ ಹಾಗೆ ಮಾಡಿ ನಮ್ಮನ್ನ ಯಾಕೋ ಹೀಗೆ ಸತಾಯಿಸ್ತಾ ಇದ್ದಾನೆ? ಅಣ್ಣ, ಚೆನ್ನಾಗಿ ದುಡ್ಡು ಮಾಡ್ಬೇಕು ಅಂದ್ರೆ ಹೀಗಾಗಲ್ಲ. ಎಲ್ಲ ಕಚಡ ನನ್ನ ಮಕ್ಳು ಮಾಡ್ದ ಹಾಗೆ ಡ್ರಗ್ಸ್ ತಂದೆನೆ ಮಾಡ್ಬೇಕು. ಅಂಥದ್ದಂದೆ ಬೇಡ ಅಂತ ಹೇಳ್ತೀಯಾ? ಹೌದು ಕಣ, ಅಂಥ ದಂಧೆ ಮಾಡಿ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಅದು ಮಗು ಒಳ್ಳೇದಲ್ಲ. ಹಾಗಾದ್ರೆ ನಾವು ಮಾಡೋಕೇನಿದೆ? ನಮಗೆ ಗೊತ್ತಿರೋದಂದೇನೆ ಮಾಡಬೇಕು. ನೋಡಿ, ಇವತ್ತು ಲಕ್ಷ್ಮೀ ವಾರ. ಇವತ್ತು ದೇವಸ್ಥಾನಕ್ಕೆ ಹೋದ್ವಿ ಅಂದ್ರೆ ಕರೆಕ್ಟಾಗಿ 4 ಚೈನ್ ಹೊಡ್ಕೊಂಡ್ರೆ ಆರಾಮಾಗಿ ದುಡ್ಡು ಸಂಪಾದಿಸ್ಬೋದು. ಅಣ್ಣ, ನೀನ್ ತುಂಬಾ ಫಾಸ್ಟ್ ಇದೆಯಾ ಬಿಡೋಣ. ನನ್ನ ಆಂಟಿ ಜೊತೆ ಮಾತಾಡಿ ಬರೋಷ್ಟ್ರಲ್ಲಿ ಕೆಲಸ ಶುರು ಮಾಡಿದ್ಯಾ? ಮತ್ತಿಷ್ಟೊತ್ತು ಏನಣ್ಣ, ಎಲ್ಲ ರೆಡಿ ಇದ್ರು ನನ್ನ ಹತ್ರ ಆಕ್ಟಿಂಗ್ ಮಾಡಿದ್ಯಾ? ಲೇ ಬಾಲು, ಸರಿಯಾಗಿ ನೋಡೋ. ಈ ನಡುವೆ ಹೆಂಗಸರು ತುಂಬಾ ಹುಷಾರಾಗ್ಬಿಟ್ಟಿದ್ದಾರೆ. ನಮ್ಮಂತವ್ರಿಗೆ ಮೋಸ ಮಾಡೋದಕ್ಕೆ ನಕಲಿ ಒಡವೆ ಹಾಕೊಂಡೇ ಓಡಾಡ್ತಿರ್ತಾರೆ. ಏನಣ್ಣ ನೀನ್ ಹೇಳ್ತಿರೋದು? ನಕಲಿನಾ?